ಪಾಕ್ ವಿರುದ್ಧ ಭಾರತದಿಂದ ಮತ್ತೊಂದು ಜಲ ಬಾಂಬ್. ಸಿಂಧೂ ನದಿ ನೀರು ನಂತರ ಮತ್ತೊಂದು ಜಲಾಸ್ತ್ರವನ್ನ ಭಾರತ ಪ್ರಯೋಗ ಮಾಡಿದೆ. ಬಾಗ್ಲಿಹಾರ ಅಣೆಕಟ್ಟಿನಿಂದ ಪಾಕಿಸ್ತಾನಕ್ಕೆ ನೀರು ಸದ್ಯಕ್ಕೆ ಬಂದಾಗಿದೆ. ಕಾಶ್ಮೀರದ ಚೆನ್ನಾಬ್ನಲ್ಲಿರುವಂತಹ ಅಣೆಕಟ್ಟಿನಿಂದ ನೀರು ಬಂದಾಗಿದೆ. ಪಾಕ್ ವಿರುದ್ಧ ಭಾರತದಿಂದ ಮತ್ತೊಂದು ಜಲ ಬಾಂಬ್ ಪ್ರಯೋಗ ಆಗಿರೋದು. ಒಂದು ಕಡೆ ಸಿಂಧೂ ನದಿ ನೀರು ಬಂದಾಯಿತು, ಮತ್ತೊಂದು ಜಲಾಸ್ತ್ರವನ್ನ ಭಾರತ ಪ್ರಯೋಗ ಮಾಡಿದೆ. 1960ರ ಸಿಂಧೂ ನದಿ ಒಪ್ಪಂದಕ್ಕೆ ತಿಲಾಂಜಲಿ ಇಟ್ಟ ನಂತರ ಇದೀಗ ಮತ್ತೊಂದು ಜಲ ಅಸ್ತ್ರವನ್ನ ಭಾರತ ಪ್ರಯೋಗ ಮಾಡಿದೆ. ಬಾಗ್ಲಿಹಾರ ಅಣೆಕಟ್ಟಿನಿಂದ ಪಾಕಿಸ್ತಾನಕ್ಕೆ ನೀರು ಬಂದಾಗಿರೋದು. ಪಾಕಿಸ್ತಾನಕ್ಕೆ ನೀರು ಮಾಡಲಾಗಿದೆ. ಕಾಶ್ಮೀರದ ಚೆನಾಬ್ನಲ್ಲಿರುವಂತಹ ಅಣೆಕಟ್ಟಿನಿಂದ ಸದ್ಯಕ್ಕೆ ನೀರನ್ನು ಬಂದ್ ಮಾಡಲಾಗಿದೆ. ಆ ಮುಖಾಂತರ ಪಾಕಿಸ್ತಾನಕ್ಕೆ ಮತ್ತೊಂದು ಸಂಕಷ್ಟ. ನೀವು ನೋಡಿ, ಒಂದು ಕಡೆ ನೀರು ಬಂದ್ ಮಾಡೋದು, ಮತ್ತೊಂದು ಕಡೆ ನಮ್ಮಲ್ಲಿ ವಿಪರೀತವಾದಂಥ ನೀರು ಸ್ಟಾಕ್ ಆದಾಗಲೂ ಕೂಡ ಆ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ನಾವು ಕೊಡಬೇಕು ಅನ್ನೋದಿಲ್ಲ. ಯಾವ ಒಪ್ಪಂದ ರದ್ದಾದ ಮೇಲೆ, ಈ ಸಿಂಧೂ ನದಿ ಒಪ್ಪಂದ ಮುಗಿದು ಹೋದ ನಂತರ ನಾವು ಸಿಂಧೂ ನದಿಯ ಈ ಒಪ್ಪಂದವನ್ನಕ್ಕೆ ನಾವು ತಿಲಾಂಜಲಿ ಇಟ್ಟ ಮೇಲೆ ನಾವು ಹೇಗಪ್ಪ ನಮ್ಮಲ್ಲಿ ಸ್ಟಾಕ್ ಜಾಸ್ತಿ ಆಗಿದೆ, ನಾವು ನೀರು ಬಿಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಹೇಳಬೇಕು ಅನ್ನೋ ರೂಲ್ಸ್ ಇಲ್ಲ, ನಿಯಮ ಇಲ್ಲ. ಒಂದು ವೇಳೆ ನಮ್ಮ ಅಣೆಕಟ್ಟುಗಳಲ್ಲಿ ನೀರು ಜಾಸ್ತಿ ಆದಾಗ ನಾವು ನೀರು ಬಿಟ್ಟರೆ ಪಾಕಿಸ್ತಾನದಲ್ಲಿ ಏನಾಗುತ್ತೆ, ಪ್ರವಾಹದ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗೆ ಒಂದು ಕಡೆ ಯುದ್ಧದ ಕಾರಮೋಡ, ಯುದ್ಧದ ಸಿದ್ಧತೆಗಳು, ರಾಜತಾಂತ್ರಿಕವಾಗಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು, ಇವೆಲ್ಲದರ ನಡುವೆ ಮತ್ತೆ ನೀರನ್ನ ಬಂದ್ ಮಾಡೋ ಮುಖಾಂತರ ಇದೀಗ ಪಾಕಿಸ್ತಾನಕ್ಕೆ ಕಟ್ಟೆಚ್ಚರವನ್ನ, ಅಂದರೆ ಸಂಕಷ್ಟಕ್ಕೆ ಪಾಕಿಸ್ತಾನವನ್ನ ಸಿಲುಕಿಸಲಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ನಾಯಕರು ಹೇಳ್ತಾರೆ, ಭಾರತ ನೀರು ನಿಲ್ಲಿಸಿಬಿಟ್ರೆ ನಾವು ರಕ್ತ ಹರಿಸ್ತೀವಿ ಅಂತ. ಏನು ರಕ್ತ ಹರಿಸ್ತಾರೋ ಏನೋ, ಅಂದರೆ ದೊಡ್ಡ ಬೆದರಿಕೆಗಳನ್ನು ಪಾಕಿಸ್ತಾನದ ಸಂಸದರುಗಳು, ಅಲ್ಲಿಯ ಸಚಿವರುಗಳು, ವಿವಿಧ ಪಕ್ಷಗಳ ಮುಖಂಡರುಗಳು ಅವರೆಲ್ಲ ಹಾಕ್ತಾ ಇದ್ದಾರೆ. ಯಾಕಂದರೆ ನೀರು ಬೇಕು. 80% ಕೃಷಿ ಸಿಂಧೂ ನದಿಯ ನೀರಿನ ಮುಖಾಂತರ ಪಾಕಿಸ್ತಾನದಲ್ಲಿರೋದು. ಸಿಂಧೂ ನದಿ ನೀರಿನ ಮುಖಾಂತರ ಇರೋದು. ವಿದ್ಯುತ್ತು ಮೊದಲೇ ಆರ್ಥಿಕವಾಗಿ ಜರ್ಜರಿತರಾಗಿರುವಂತಹ ಪಾಕಿಸ್ತಾನಕ್ಕೆ, ಇಡೀ ಪಾಕಿಸ್ತಾನ ಕತ್ತಲಲ್ಲಿ, ವಿದ್ಯುತ್ ಉತ್ಪಾದನೆಗೆ ಅವಕಾಶ ಇಲ್ಲ. ನೀರೇ ಇಲ್ಲದ ಮೇಲೆ ವಿದ್ಯುತ್ ಉತ್ಪಾದನೆ ಎಲ್ಲಿಂದ? ಹೀಗಾಗಿ ಪಾಕಿಸ್ತಾನಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ.